ದೇಶದ ಕಾಂಗ್ರೆಸ್ ನಾಯಕರು ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೇಳಲಿಕ್ಕೆ ಬಯಸ್ತೀನಿ. ಯಾಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬೆಳಗಾವಿ ಜಿಲ್ಲೆಗೆ ಬಂದಿದ್ರು ಅನ್ನೋದು ನಿಮಗೆ ನೆನಪು ಆಗ್ಲಿಲ್ವಾ? ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಯಾವುದೋ ಒಂದು ಪ್ರಕರಣದಲ್ಲಿ ಚಿಕ್ಕೋಡಿ ನ್ಯಾಯಾಲಯಕ್ಕೆ ವಕಾಲತ್ತು ವಹಿಸಿ ಅಂದು ಕೇಸನ್ನು ನಡೆಸಿರ್ತಕ್ಕಂಥದ್ದು ಕೂಡ ನಿಮಗೆ ನೆನಪು ಆಗ್ಲಿಲ್ಲ. ವೋಟ್ ಬೇಕಾದಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತೀರಿ, ಉಳಿದ ಸಂದರ್ಭದಲ್ಲಿ ಬಾಬಾ ಸಾಹೇಬ್ ನೆನಪೇ ನಿಮಗಾಗುದಿಲ್ಲ. ಇದು ಕಾಂಗ್ರೆಸ್ಸಿನ ನೀಚ ಬುದ್ಧಿ. ನಾನು ಯಾಕೆ ಇದನ್ನು ಹೇಳ್ತೇನೆ ಅಂದ್ರೆ, ಯಾವತ್ತೂ ಕೂಡ ಅಸ್ಪೃಶ್ಯ ಜನಾಂಗಕ್ಕೆ ಸೇರಿದಂತ ಬಾಬಾ ಸಾಹೇಬರಿಗಾಗ್ಲಿ ಜಗಜೀವನ್ ರಾಮ್ರವ್ರಿಗಾಗ್ಲಿ ಗೌರವ ಕೊಡ್ತಕ್ಕಂತ ಕೆಲಸ ಕಾಂಗ್ರೆಸ್ನವ್ರು ಮಾಡಲಿಲ್ಲ. ಇವತ್ತು ನರೇಂದ್ರ ಮೋದಿಜಿಯವರು ದೇಶದ ಪ್ರಧಾನಮಂತ್ರಿ ಆದ್ಮೇಲೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹುಟ್ಟಿ ಬೆಳೆದ ನನ್ನಂತ ಒಬ್ಬ ಸಾಮಾನ್ಯ ವ್ಯಕ್ತಿಯೂ ಕೂಡ ಈ ದೇಶದ ಪ್ರಧಾನಮಂತ್ರಿ ಆಗ್ಲಿಕ್ಕೆ ಸಾಧ್ಯ ಆಯ್ತು. ಈ ದೇಶಕ್ಕೆ ಧರ್ಮ ಗ್ರಂಥ ಅಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂತ ಧರ್ಮ ಗ್ರಂಥನೇ ಈ ದೇಶಕ್ಕೆ ಧರ್ಮ ಗ್ರಂಥ ಅಂತ ಹೇಳಿರ್ತಕ್ಕಂಥದ್ದನ್ನ ನಾವು ನೆನಪು ಮಾಡ್ಕೊಳ್ಬೇಕಾಗಿದೆ. ಕಾಂಗ್ರೆಸ್ನವರು ದೇಶಕ್ಕೆ ಸ್ವಾತಂತ್ರ್ಯ ಬಂದು 75 ವರ್ಷದಲ್ಲಿ 60 ವರ್ಷ ಆಡಳಿತ ಮಾಡಿದಂತ ಕಾಂಗ್ರೆಸ್ನವರು ಯಾವತ್ತೂ ಕೂಡ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಗೌರವಿಸ್ತಕ್ಕಂಥ ಕೆಲಸ ಮಾಡಲಿಲ್ಲ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ದೇಶದ ಮೊದಲನೇ ಚುನಾವಣೆ 1952ರಲ್ಲಿ ಚುನಾವಣೆ ನಡೆದಂತ ಸಂದರ್ಭದಲ್ಲಿ ಮುಂಬೈ ನಗರದಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ಪರ್ಧೆ ಮಾಡಿದ್ರೆ ಪಂಡಿತ್ ಜವಾಹರ್ಲಾಲ್ ನೆಹರೂರನ್ನ ಸೋಲಿಸಿ ಸಂಭ್ರಮ ಆಚರಣೆ ಮಾಡಿರ್ತಕ್ಕಂಥದ್ದನ್ನ ನಾವು ನೆನಪು ಮಾಡ್ಕೊಳ್ಬೇಕಾಗ್ತದೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಒಂದು ಬಾರಿ ಅಲ್ಲ 2 ಬಾರಿ ದೇಶದ ಪಂತಪ್ರಧಾನಿ ಪಂಡಿತ್ ಜವಾಹರ್ಲಾಲ್ ನೆಹರೂರವರು. ಇದನ್ನ ನಮ್ಮ ದೇಶದ ಜನ ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಜೀವಿತ ಕಾಲದಲ್ಲಿ ಗೌರವಿಸಿ ಅವ್ರಿಗೊಂದು ಭಾರತ ರತ್ನ ಕೊಡ್ಲಿಲ್ಲ, ಇದು ನಿಮ್ಗೆ ಗೊತ್ತಿರಲಿ. ಅಷ್ಟೇ ಅಲ್ಲ, ಬಾಬು ಜಗಜೀವನ್ ರಾಮ್ರವ್ರನ್ನ ವಾಜಪೇಯಿ ಅವರು ಪ್ರಧಾನಮಂತ್ರಿ ಮಾಡಬೇಕಂತ ಆಶಯವನ್ನ ವ್ಯಕ್ತ ಮಾಡಿದಾಗ ಅವ್ರನ್ನ ಸೋಲ್ಸೋದು ಅಷ್ಟೇ ಅಲ್ಲ, ಇಡೀ ಪಕ್ಷನೇ ಅಧಿಕಾರಕ್ಕೆ ಬರದೇ ಇರುವಂಗೆ ನೋಡ್ಕೊಂಡ್ರು. ಬಂಧುಗಳೇ, ನಾನು ತಮ್ಮಲ್ಲಿ ಕಳಕಳಿಯಿಂದ ವಿನಂತಿ ಮಾಡ್ತೇನೆ, ಬರೀ ಬಾಬಾ ಸಾಹೇಬ್ ಒಬ್ಬರಿಗೆ ಅಲ್ಲ, ಜಗಜೀವನ್ ರಾಮ್ ಒಬ್ಬರಿಗೆ ಅಲ್ಲ, ಇವತ್ತು ಬಹಳ ಉದ್ದದ್ದಾಗಿ ಮಾತಾಡ್ತಕ್ಕಂಥವ್ರು ಕರ್ನಾಟಕದಲ್ಲಿ ದಲಿತ ಮುಖ್ಯಮಂತ್ರಿ ವಿಚಾರ ಹುಟ್ಟುಕೊಂಡಿದ್ದೆ ಖರ್ಗೆ ಅವರು ವಿಚಾರ ಬಂದಾಗ. ಖರ್ಗೆ ಅವ್ರನ್ನ ಮುಖ್ಯಮಂತ್ರಿ ಮಾಡಲಿಲ್ಲ. 60 ವರ್ಷ ಖರ್ಗೆ ಅವ್ರಿಗೂ ಆಡಳಿತದಲ್ಲಿದ್ದಾರ, 50 ವರ್ಷ ಕರ್ನಾಟಕದ ರಾಜಕಾರಣದಲ್ಲಿದ್ದಾರ. ಅವ್ರನ್ನ ಮಾಡಲಿಲ್ಲ. ಅಷ್ಟೇ ಅಲ್ಲ, ಅವ್ರಿಗೆ ದ್ರೋಹ ಮಾಡಿದ್ರು. ಯಾವಾಗ ಅವ್ರಿಗೆ ಅವಕಾಶ ಬರ್ತದ ಲೋಕಸಭೆಯಲ್ಲೂ ಕೂಡ ಪ್ರತಿಪಕ್ಷದ ನಾಯಕನ ಮಾಡಲಿಲ್ಲ. ನಾಮಕೆ ವಾಸ್ತೆ ಇವತ್ತು ಮಲ್ಲಿಕಾರ್ಜುನ ಖರ್ಗೆ ಅವರು ಕಾಂಗ್ರೆಸ್ನ ರಾಷ್ಟ್ರೀಯ ನಾಯಕರು, ಎಮ್ಮಿ ಇದ್ದಂಗ ಅವರು ಅಲ್ಲಿ ಆಡಳಿತ ನಡೆಸ್ತಕ್ಕಂಥವ್ರು 3 ಜನ. ಪಂಡಿತ್ ಜವಾಹರ್ಲಾಲ್ ನೆಹರು ಅವರ ಮರಿಮೊಮ್ಮಗ ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ, ಸೋನಿಯಾ ಗಾಂಧಿ ಅವರು. ಆತರ ಏನಕ್ಕೆ ಅವರೇ ಗಾಂಧಿ ಅಲ್ಲ, ಅವರು ಇವತ್ತು ಆಡಳಿತವನ್ನು ಮಾಡ್ತಾ ಇದ್ದಾರೆ. ಮೊನ್ನೆ ನೋಡಿದ್ರಿ, ಒಂದ್ ಯಾವ್ದೋ ಕಾರ್ಯಕ್ರಮದಲ್ಲಿ ತೋರ್ಸಿದ್ರು, ಇಡೀ ದಿನ ಪ್ರೆಸ್ನವ್ರು ತೋರ್ಸಿದ್ರು ಅವ್ರಿಗೆ ಏನ್ ಗೌರವ ಕೊಟ್ರಂತೇಳಿ. ಅವ್ರನ್ನ ಒಂದು ಕಡೆ ಮೂಲಿಗೆ ಕೂಡ್ಸಿ ತಾಯಿ ಮಗಳು ಕೂತಿದ್ದು ನೀವು ನೋಡಿದ್ರಿ. ಅದಕ್ಕೆ ನಾನು ಕಾಂಗ್ರೆಸ್ನವರು ಮಾಡಿರ್ತಕ್ಕಂಥ ದ್ರೋಹದ ಬಗ್ಗೆ ನಾವು ಹೇಳೋದ್ರ ಜೊತೆಯಲ್ಲಿ ಬರೀ ಖರ್ಗೆ ಅವರು ಒಬ್ಬರನ್ನ ಅಲ್ಲ, ಪರಮೇಶ್ವರನ್ನು ದುಡಿಸ್ಕೊಂಡು ಕೈ ಬಿಟ್ರು. ಕರ್ನಾಟಕದಲ್ಲಿ ಪರಮೇಶ್ವರು ಒಂದು ಕಾಲದಲ್ಲಿ 6 ವರ್ಷಗಳ ಕಾಲ ಪಕ್ಷದ ಅಧ್ಯಕ್ಷರಾಗಿ ದುಡಿದಂತವ್ರು
ಅವ್ರನ್ನ ನೆನಪು ಕೂಡ ಮಾಡ್ಕೊಳ್ಳಿಲ್ಲ. ಇದು ಕಾಂಗ್ರೆಸ್ಸಿನ ನೀತಿ. ಕಾಂಗ್ರೆಸ್ಸಿಗೆ ಅಸ್ಪೃಶ್ಯರ ದಲಿತರ ಓಟ್ ಬೇಕು, ಆದ್ರೆ ಅವ್ರು ಬೇಡ. ಅವ್ರನ್ನ ಎದಕ್ಕೂ ಲೆಕ್ಕಕ್ಕೆ ಇಟ್ಕೊಳ್ಳೋದಿಲ್ಲ. ಲೆಕ್ಕಕ್ಕಿರೋರು ಯಾರು? ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಪ್ರಿಯಾಂಕಾ ವಾದ್ರಾ, ಇವ್ರು ಮಾತ್ರ ಲೆಕ್ಕಕ್ಕೂ. ನಾಮಕೆ ವಾಸ್ತೆ ಅಧ್ಯಕ್ಷರು ಖರ್ಗೆ ಅವರು. ಸೂಪರ್ ಪವರ್ ಇರುವುದು ರಾಹುಲ್ ಗಾಂಧಿಗೆ. ಇದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳಿ ಈ ಸಂದರ್ಭದೊಳಗೆ ಹೇಳಿ, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.